ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಐತಿಹಾಸಿಕ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಅಂಗವಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸುವಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿಟ್ಟಾದಂತಹ ಪ್ರಸಂಗ ಕೂಡ ನಡೆಯಿತು. ವೇದಿಕೆ ಮೇಲೆಯೇ ಅಸಮಾಧಾನ ವ್ಯಕ್ತಪಡಿಸಿದಂತಹ ಸಿಎಂ ಪಟಾಕಿ ಮೇಲೆ ನೀರು ಸುರಿಯುವಂತೆ ಸೂಚನೆ ಕೊಟ್ಟರು. ನನಗೆ ಪಟಾಕಿ ಬೇಡ, ನಿಮ್ಮ ಬದುಕು ಮುಖ್ಯ ಅಂತಂದ್ರು. Hotel Management with AI. Join IIHM, International Institute of Hotel Management. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಿ. ಈ ಪಟಾಕಿ ನನಗೆ ಬೇಕಾಗಿಲ್ಲ, ನಿಮ್ಮ ಬದುಕು ಬೇಕು, ನನಗೆ ನಿಮ್ಮ ನೆಮ್ಮದಿ ಬೇಕು, ನಿಮ್ಮ ಸಂತೋಷ ಬೇಕು. ನಾನು ಹಜರತ್ ತವಕಲ್ ಮಸ್ತಾನ್ ದರ್ಗಾಗೆ ಡಿಕೆಶಿ ಭೇಟಿಯನ್ನ ಕೊಟ್ಟರು. ಬೆಂಗಳೂರಿನ ಕಾಟನ್ಪೇಟೆಯಲ್ಲಿರುವಂತಹ ದರ್ಗಾ ಇದು ನಮ್ಮದು, ಎಲ್ಲರನ್ನ ಒಟ್ಟಾಗಿ ಕರೆದೊಯ್ಯುವಂತಹ ಸರ್ಕಾರ. ಈ ಹಿಂದೆ ನಡೆದಂತಹ ದಬ್ಬಾಳಿಕೆಗೆ ನಾವು ಅವಕಾಶವನ್ನ ನೀಡಲ್ಲ. ಇಂತಹ ಪವಿತ್ರವಾದ ದರ್ಗಾಗೆ ನನ್ನನ್ನು ಕರೆಸಿದ್ದೀರಿ. ಇಲ್ಲಿನ ಸಮಸ್ಯೆಗಳ ಕುರಿತು ಶಾಸಕರು ಹೇಳ್ತಾ ಇದ್ದು, ನೀವೇನ್ ಹೇಳ್ತಿರೋ ಅದನ್ನ ನಾವು ಮಾಡ್ತೇವೆ, ನಾಡಿನ ಜನತೆಗೆ ಒಳ್ಳೆದಾಗಬೇಕು ಅಂತ ಸಿಎಂ ಮಾತನಾಡಿದ್ದಾರೆ. ಇದು ನಿಮ್ಮ ಸರ್ಕಾರ ಅಂತ ಸಿಎಂ ಡಿಕೆಶಿ ಮಾತನಾಡಿದ್ದು, ಯಾರ ಮನಸ್ಸಿಗೂ ನೋವಾಗದಂತೆ ಆಡಳಿತ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಎಲ್ಲ ಸೂಫಿ ಸಂತರು, ಮೌಲ್ವಿಗಳು, ಎಲ್ಲ ಧರ್ಮ ಗುರುಗಳು ಎಲ್ಲರೂ ಕೂಡ ನನ್ನ ನಮಸ್ಕಾರ. ನನ್ನ ಮಿತ್ರರಾದಂಥ ನಮ್ಮ ಮುಖಂಡರಾದಂಥ ದಿನೇಶ್ ಗುಂಡೂರಾಯರು ಈ ಪವಿತ್ರವಾದಂಥ ಸ್ಥಳಕ್ಕೆ ಬರಬೇಕು ಅಂತೇಳಿ ಆಹ್ವಾನಿಸಿದ್ರು. ನಾನಿದೆಲ್ಲ ಓಡಾಡ್ತಿದ್ದೆ, ಆದರೂ ಇದ್ರ ಒಳಗಡೆ ಬಂದು ಇದನ್ನು ನೋಡುವಂಥ ಭಾಗ್ಯ ನನಗೆ ಸಿಕ್ಕಿರಲಿಲ್ಲ. 40 ವರ್ಷದ ಇತಿಹಾಸ ಇರೋಂಥ ಇದೊಂದು ಪವಿತ್ರವಾದಂಥ ಧರ್ಮದ ಕ್ಷೇತ್ರ, 400 ವರ್ಷ ಇತಿಹಾಸ ಇರೋಂಥ ಇದೊಂದು ಧರ್ಮಕ್ಷೇತ್ರ. ಸೊ ಮಾನವ ಧರ್ಮ ಎಲ್ಲರೂ ಕೂಡ ಒಂದಾಗ್ಲಿ ಅಂತ ಹೇಳಿ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಉರುಸ್ ಇವತ್ತು ಇದೆ, ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಳ್ಳುವಂಥದ್ದು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಅನ್ನೋದಾದ್ರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮಲು ಒಂದ. ನಾವು ಯಾರು ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ನಮ್ಮ ತಂದೆ ತಾಯಿಯನ್ನ ಕೇಳ್ಕೊಂಡು ಬರುವುದಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ರಾಮನಗರದ ಮಣ್ಣಿನ ಮಗ. ಡಿಕೆ ಶಿವಕುಮಾರ್ ನನ್ನನ್ನ ಮಂತ್ರಿಯನ್ನಾಗಿ ಮಾಡಿದ್ದಾರೆ, ಹಾಗಾಗಿ ನಾನು ಸಾಯೋವರೆಗೂ ಅವರ ಋಣವನ್ನ ತೀರಿಸೋದಕ್ಕೆ ಆಗಲ್ಲ ಅಂತ ಕಾರ್ಯಕ್ರಮದಲ್ಲಿ ನೂತನ ಸಚಿವ ಎಚ್.ಸಿ. ಬಾಲಕೃಷ್ಣ ಮಾತನಾಡಿದ್ದಾರೆ. ನಾನು ಸಾಯೋವರೆಗೂ ಅವರ ಋಣ ತೀರಿಸೋದಕ್ಕಾಗಲ್ಲ ಅಂತ ಹೇಳಿದ್ದು, ರಾಜ್ಯವನ್ನ ಮುನ್ನಡೆಸುವಂತ ಶಕ್ತಿ ತಾಯಿ ಚಾಮುಂಡೇಶ್ವರಿ ನೀಡಿದ್ದಾಳೆ. ಡಿಕೆ ಸಹೋದರರ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಕೆಲಸವನ್ನ ಮಾಡ್ತೀನಿ ಅಂತ ಮಾತನಾಡಿದ್ದಾರೆ. ಕುಮಾರ್ ಅವರು ನಮ್ಮ ಮುಂದೆ ಎಲ್ಲ ಕೂಡ ಪ್ರಸ್ತುತಪಡಿಸಿದ್ದಾರೆ. ನಾವೆಲ್ಲರೂ ಕೂಡ ನನ್ನನ್ನ ಇವತ್ತು ಅವರು ಮಂತ್ರಿಯನ್ನಾಗಿ ಮಾಡಿದ್ದಾರೆ, ಅವರ ಋಣವನ್ನ ನಾನು ಸಾಯವರೆಗೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ನಾಯಕರಾದಂತಹ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ನಮ್ಮ ಮುಂದೆ ಎಲ್ಲ ಕೂಡ ಪ್ರಸ್ತುತಪಡಿಸಿದ್ದಾರೆ. ನಾವೆಲ್ಲರೂ ಕೂಡ ನನ್ನನ್ನ ಇವತ್ತು ಅವರು ಮಂತ್ರಿಯನ್ನಾಗಿ ಮಾಡಿದ್ದಾರೆ, ಅವರ ಋಣವನ್ನ ನಾನು ಸಾಯವರೆಗೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.